ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಸುಷವೀಂದ್ರಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಅಧುನಾ ಪೀಠದಲ್ಲಿ ವಿರಾಜಮಾನರಾಗಿರುವ ಪರಮ ಪೂಜ್ಯರಾದಂತಹ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ನನ್ನ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಶ್ರೀಮಠದ ಆಸ್ಥಾನ ವಿದ್ವಾಂಸರಾಗಿರುವಂತಹ ಪೂಜ್ಯ ಗಿರಿರಾಜಾಚಾರ್ಯರಿಗೂ ಕೂಡ ನನ್ನ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಸಮಯದಲ್ಲಿ ನಾವು ಶ್ರೀಮಠದ ಪರಂಪರೆಯನ್ನು ನೋಡ್ತಾ ಬಂದರೆ ಗುರುರಾಯರ ನಂತರ ಒಂದು ಶ್ರೀಮಠದ ಇತಿಹಾಸದಲ್ಲಿ ಒಂದು ಕಿರುಶಿಕೆಯನ್ನು ಸ್ಥಾಪಿಸಿದವರೆಂದರೆ ಅದು ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು. ಈ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರಾದರೂ ಕೂಡ ಅವರ ಪೂರ್ವಾಶ್ರಮದ ನಾಮ ಏನಪ್ಪ ಅಂತಂದರೆ ಮುದ್ದು ವೆಂಕಟ ಕೃಷ್ಣಾಚಾರ್ಯರು ಎಂಬುದಾಗಿ ಅವರ ಪೂರ್ವಾಶ್ರಮದ ಹೆಸರು. ಇವರು ಬೇರೆ ಯಾರೂ ಅಲ್ಲ, ಅಪರಿಚಿತ ವ್ಯಕ್ತಿಗಳು ಕೂಡ ಅಲ್ಲ. ಗುರುರಾಯರ ಪೂರ್ವಾಶ್ರಮದ ಅಣ್ಣಂದಿರಾಗಿರುವಂತಹ ಗುರುರಾಜಾಚಾರ್ಯರ ಮಕ್ಕಳು, ಗುರುರಾಜಾಚಾರ್ಯರ ಮೊಮ್ಮಕ್ಕಳು ಮುದ್ದು ವೆಂಕಟ ಕೃಷ್ಣಾಚಾರ್ಯರು. ಗುರುರಾಜಾಚಾರ್ಯರ ಮಕ್ಕಳು ಯಾರು ಅಂತಂದರೆ ವೆಂಕಟನಾರಾಯಣಾಚಾರ್ಯರು. ವೆಂಕಟನಾರಾಯಣಾಚಾರ್ಯರ ಮಕ್ಕಳೇ ಮುದ್ದು ವೆಂಕಟ ಕೃಷ್ಣಾಚಾರ್ಯರು ಎಂಬುದಾಗಿ. ಈ ಮುದ್ದು ವೆಂಕಟ ಕೃಷ್ಣಾಚಾರ್ಯರಾದರೂ ಕೂಡ ತಮ್ಮ ಬಾಲ್ಯದ ಪ್ರೌಢ ವಿದ್ಯಾಭ್ಯಾಸವನ್ನು ಗುರುರಾಯರಲ್ಲೇ ಕಲಿತು ವೇದಾಂತ, ತರ್ಕ, ವ್ಯಾಕರಣ, ಮೀಮಾಂಸಾದಿ ಗ್ರಂಥಗಳನ್ನು ಅಧ್ಯಯನವನ್ನು ಮಾಡಿ, ಗುರುರಾಯರು ಯಾವಾಗಲೂ ಕೂಡ ಹೇಳ್ತಾ ಇದ್ದರು ತಮ್ಮ ಶಿಷ್ಯರಿಗೆ, ತನ್ನ ಗ್ರಂಥಗಳನ್ನು ಮುಂದೆ ತರುವವನೆಂದರೆ ಈ ಮುದ್ದು ವೆಂಕಟ ಕೃಷ್ಣಾಚಾರ್ಯರೇ ಸರಿ ಎಂಬುದಾಗಿ ಮನಗಂಡಿದ್ದರು. ಅಂತಹ ರಾಘವೇಂದ್ರ ಸ್ವಾಮಿಗಳು ಯೋಗೀಂದ್ರ ತೀರ್ಥರನ್ನು ಅಂತರಂಗದಲ್ಲಿ ಕರೆದು ತಮ್ಮ ತರುವಾಯ ಸೂರೀಂದ್ರ ಸ್ವಾಮಿಗಳಿಗೆ ಆಶ್ರಮ ಆಗಬೇಕು, ಅವರ ನಂತರ ಈ ಮಹಾ ಸಂಸ್ಥಾನದ ಜವಾಬ್ದಾರಿಯನ್ನು ಮುದ್ದು ವೆಂಕಟ ಕೃಷ್ಣಾಚಾರ್ಯರಿಗೆ ನೀವು ಕೊಡಬೇಕು ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳು ಅವತ್ತೇ ಯೋಗೀಂದ್ರ ತೀರ್ಥರಿಗೆ ಅಂತರಂಗದಲ್ಲಿ ಕರೆದು ಅವರು ಆಜ್ಞೆಯನ್ನು ಮಾಡ್ತಾರೆ. ಅಂತಹ ಮಹಾನುಭಾವರ ಮಾತು ಯಾವತ್ತಿಗೂ ಕೂಡ ಸುಳ್ಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಾಗಿ ಸೂರೀಂದ್ರ ಸ್ವಾಮಿಗಳು 4 ವರ್ಷಗಳ ಕಾಲ ಈ ಮಹಾ ಸಂಸ್ಥಾನವನ್ನು ಆಳ್ತಾರೆ. ತದನಂತರ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಈ ಸಂಸ್ಥಾನದ ಜವಾಬ್ದಾರಿಯನ್ನು ಕೊಟ್ಟು ಅವರಿಗೆ ಆಶ್ರಮವನ್ನು ಕೊಟ್ಟು ಸುಮತೀಂದ್ರ ತೀರ್ಥರು ಎಂಬುದಾಗಿ ಮುದ್ದು ವೆಂಕಟ ಕೃಷ್ಣಾಚಾರ್ಯರಿಗೆ ಸುಮತೀಂದ್ರ ತೀರ್ಥರು ಎಂಬುದಾಗಿ ನಾಮಕರಣವನ್ನು ಮಾಡ್ತಾರೆ. ಆಶ್ರಮವಾದ ಕೂಡಲೇ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ದಿವ್ಯ ತೇಜಸ್ಸು, ಅವರ ಒಂದು ಶಕ್ತಿ, ಅವರ ತಪಸ್ಸು ಏನು ಎಂಬುದಾಗಿ ಆಶ್ರಮವಾದ ಕೂಡಲೇ ಎಲ್ಲರಿಗೂ ತಿಳಿಯುತ್ತೆ. ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರಾದರೂ ಕೂಡ ಎಲ್ಲ ನಗರಗಳಲ್ಲಿ, ಎಲ್ಲ ದೇಶಗಳಲ್ಲಿ ಸಂಚಾರವನ್ನು ಮಾಡ್ತಾ ತಮ್ಮ ತಪಸ್ಸನ್ನು ಧಾರೆ ಎರಿತಾರೆ. ಅದೇ ರೀತಿಯಾಗಿ ತಮ್ಮ ಆಶ್ರಮವಾದ ಕೂಡಲೇ ಮೊದಲನೇ ಸಂಚಾರ ಮಾಡಿದ್ದು ಆರಣಿ ಎಂಬುವಂತಹ ನಗರಕ್ಕೆ. ಆ ಆರಣಿ ಅಂತಹ ನಗರ ಅಂದರೆ ಅದು ತಮಿಳುನಾಡಿಗೆ ಸೇರುವಂತಹ ನಗರ. ಆ ತಮಿಳುನಾಡು ಸೇರುವಂತಹ ಆರಣಿ ನಗರಕ್ಕೆ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಸಂಚಾರವನ್ನು ಮಾಡ್ತಾರೆ. ಆ ಒಂದು ಆರಣಿ ಎಂಬುವಂತಹ ನಗರದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಸುಭಾನುರಾಯ ಎಂಬುವಂತಹ ಮಾಧ್ವ ವ್ಯಕ್ತಿ ಇರ್ತಾನೆ. ಅವನು ಬೇರೆ ಯಾರೂ ಅಲ್ಲ, ಉತ್ತರಾದಿ ಮಠದ ಶಿಷ್ಯ ಆ ಸುಭಾನುರಾಯ ಆದರೂ ಕೂಡ ಆಯುರ್ವೇದದ ಸುಪ್ರಸಿದ್ಧವಾದಂತಹ ಜ್ಯೋತಿಷ್ಮತಿ ತೈಲಪಾನದಿಂದ ಅತ್ಯಂತ ಮೇಧಾವಿಯಾಗಿದ್ದ, ಅತ್ಯಂತ ಬಲಶಾಲಿಯೂ ಕೂಡ ಆಗಿದ್ದ, ಅತ್ಯಂತ ಒಳ್ಳೆ ಬಲಿಷ್ಠವಾದಂತಹ ಪಂಡಿತನೂ ಆಗಿದ್ದಾಗ ತನ್ನ ನಗರಕ್ಕೆ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಮಹಾಸಂಸ್ಥಾನದೊಡನೆ ಬರ್ತಾ ಇದ್ದಾರೆ ಎನ್ನುವಂತಹ ಸುದ್ದಿಯನ್ನು ಕೇಳಿ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರನ್ನು ತನ್ನ ಮನೆಗೆ ಆಹ್ವಾನಿಸ್ತಾನೆ. ಅವರಿಗೆ ಎಲ್ಲ ರೀತಿಯಾದಂತಹ ಸತ್ಕಾರವನ್ನು ಕೂಡ ಮಾಡ್ತಾನೆ ಆ ಸುಭಾನುರಾಯ ತನ್ನ ಶಕ್ತಿ ಹೇಗೆ ಅಂತಂದರೆ ಎಲ್ಲ ಪಂಡಿತರನ್ನು ಕರೆಯೋದು, ವಾಕ್ಯಾರ್ಥಗಳನ್ನು ಮಾಡೋದು, ಅವರಿಗೆ ಮುಖಭಂಗ ಮಾಡೋದು, ಇದೇ ಅವನ ಕೆಲಸ ಆಗಿತ್ತು. ಈ ರೀತಿಯಾಗಿರಬೇಕಾದ್ರೆ ಒಂದು ದಿನ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಮನೆಗೆ ಬಂದಾಗ ಅಲ್ಲಿ ಒಂದು
ವ್ಯಾಕರಣದ ಕ್ಲಿಷ್ಟ ಭಾಗವಾದಂತಹ ಒಂದು ವಿಚಾರವನ್ನು ತೆಗೆದುಕೊಂಡು ವಾಕ್ಯಾರ್ಥವನ್ನು ಪ್ರಾರಂಭ ಮಾಡ್ತಾನೆ ಆ ಸುಭಾನುರಾಯ. 8 ದಿನಗಳ ಕಾಲ ಈ ವಾಕ್ಯಾರ್ಥ ಅನ್ನೋದು ನಡೆಯುತ್ತೆ. ಈ ವಾಕ್ಯಾರ್ಥದಲ್ಲಿ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಜಯವನ್ನು ಪಡೆಯುತ್ತಾರೆ. ಈ ಜಯವನ್ನು ಅವನು ತಗೊಳ್ಳದೇನೆ ಅವನು ಅತ್ಯಂತ ಕೋಪಿಷ್ಠನಾಗಿ, ಸ್ವಾಮಿ, ನೀವು ವ್ಯಾಕರಣದಲ್ಲಿ ನೀವು ಜಯಶಾಲಿ ಆಗಿರ್ಬೋದು, ಆದರೆ ಕವಿತೆಯಲ್ಲಿ ಕಾವ್ಯದಲ್ಲಿ ನೀವು ಜಯಶಾಲಿ ಆಗಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಈ ಒಂದು ಜ್ಯೋತಿಷ್ಮತಿ ತೈಲಪಾನದಿಂದ ಅವನು ಅತ್ಯಂತ ಮೇಧಾವಿಯಾದದ್ದು ಹೇಗೆ ಅಂತಂದರೆ, 3 ಜನ ಕುಡಿಯಬೇಕಾಗಿದ್ದಂತಹ ಆ ತೈಲಪಾನ ಒಬ್ಬೊಬ್ಬರ ಮೇಲೆ ಒಂದೊಂದು ರೀತಿಯಾಗಿ ಪರಿಣಾಮ ಬೀಳುತ್ತೆ. ಒಬ್ಬನು ಕುಡಿತಾನೆ, ಅವನು ಸತ್ತು ಹೋಗ್ತಾನೆ. ಇನ್ನೊಬ್ಬ ಕುಡಿತಾನೆ, ಅವನಿಗೆ ಹುಚ್ಚಿ ಹಿಡಿಯುತ್ತೆ. ಇನ್ನೊಬ್ಬ ಕುಡಿತಾನೆ, ಅತ್ಯಂತ ಮೇಧಾವಿ ಆಗುತ್ತಾನೆ. ಅದೃಷ್ಟವಶಾತ್ತು ಈ ಸುಭಾನುರಾಯ ಆ ಒಂದು ಜ್ಯೋತಿಷ್ಮತಿ ತೈಲಪಾನದಿಂದ ಅವನು ಅತ್ಯಂತ ಮೇಧಾವಿಯಾಗಿದ್ದರಿಂದ ಅವನಲ್ಲಿ ಒಂದು ಅಹಂಕಾರ ಇತ್ತು. ನೀವು ವ್ಯಾಕರಣಶಾಸ್ತ್ರದಲ್ಲಿ ಜಯವನ್ನು ಸಾಧಿಸಿರ್ಬೋದು, ಆದರೆ ಕಾವ್ಯದಲ್ಲಿ ನೀವು ಜಯವನ್ನು ಸಾಧಿಸಲು ಅಸಾಧ್ಯ ಅಂತ ಎಂಬುದಾಗಿ ಪ್ರಶ್ನೆಯನ್ನು ಮಾಡ್ತಾನೆ. ಆಗ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಒಂದು ಉತ್ತರವನ್ನು ಕೊಡ್ತಾರೆ. ಅನಾರಾಧ್ಯ ಕಾಳಿಂ ಅನಾಸ್ವಾದ್ಯ ಚೋಳಿಂ ವಿನಾ ಮಂತ್ರತಂತ್ರೇ ಋತೆ ಶಬ್ದ ಚೌರ್ಯಾತ್ ಪ್ರಪಂಚ ಪ್ರಸಿದ್ಧ ಪ್ರಬಂಧಂ ವಿಧಾತುಂ ವಿರಂಚ ಪ್ರಪಂಚೆ ಮದನ್ಯ ಕವಿಕಃ ಎಂಬುದಾಗಿ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಒಂದು ಉತ್ತರವನ್ನು ಕೊಡ್ತಾರೆ. ಏನಪ್ಪಾ ಅಂತಂದರೆ, ನಾವೇನು ಕಾಳಿಯನ್ನು ಆರಾಧನೆ ಮಾಡೋದಿಲ್ಲ, ಜ್ಯೋತಿಷ್ಮತಿ ಪಾನವನ್ನು ಕೂಡ ನಾವು ಪಾನಿಗೆ ಮಾಡಿಲ್ಲ, ಮಂತ್ರತಂತ್ರಗಳನ್ನು ನಾವು ಯಾವುದೋ ರೀತಿಯಾಗಿ ಕೈಗೊಂಡಿಲ್ಲ, ಮತ್ತು ಇನ್ನೊಬ್ಬರ ಶಬ್ದಗಳನ್ನು ನಾವು ಕದಿಯೋದೇ ಇಲ್ಲ. ಇಷ್ಟಿದ್ದರೂ ಕೂಡ ನಾವು ಕಾವ್ಯಶಾಸ್ತ್ರದಲ್ಲಿ ನಾವೇ ಜಯಶಾಲಿಗಳಾಗ್ತೇವೆ ಎಂಬುದಾಗಿ ವಾಕ್ಯಾರ್ಥವನ್ನು ಪ್ರಾರಂಭ ಮಾಡ್ತಾರೆ. ಆ ವಾಕ್ಯಾರ್ಥದಲ್ಲಿ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಜಯಶಾಲಿಗಳಾಗ್ತಾರೆ. ಆಗ ಆ ಸುಭಾನುರಾಯ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ನಮಸ್ಕಾರಗಳನ್ನು ಮಾಡ್ತಾನೆ. ಸ್ವಾಮಿ, ನಾ ಎಷ್ಟೋ ಸನ್ಯಾಸಿಗಳನ್ನು ನೋಡಿದ್ದೇನೆ, ಆದರೆ ಸುಮತೀಂದ್ರ ತೀರ್ಥರಂತಹ ಸನ್ಯಾಸಿಗಳು ಎಲ್ಲೂ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನಮಸ್ಕಾರವನ್ನು ಮಾಡ್ತಾ ತನ್ನಲ್ಲಿರುವಂತಹ ರಾಹುಕೇತು ವಾದ್ಯಗಳನ್ನು, ಅದೇ ರೀತಿಯಾಗಿ ಚಿತ್ರಾಸನ ದ್ವಯಗಳನ್ನು ಸ್ವಾಮಿಗಳಿಗೆ ಸಮರ್ಪಣೆಯನ್ನು ಮಾಡಿ ಕೃತಾರ್ಥನಾಗ್ತಾನೆ. ಇಷ್ಟೇ ಅವರ ಮಹಿಮೆ ಅಲ್ಲ, ಇನ್ನೂ ಸಂಚಾರವನ್ನು ಮಾಡ್ತಾ ಅವರ ಮಹಿಮೆಯನ್ನು ತೋರಿಸ್ತಾರೆ. ಇದೇ ರೀತಿಯಾಗಿ ವಾದಿಗ್ವಿಜಯಗಳನ್ನು ಮಾಡ್ತಾ ಒಂದು ಬಾರಿ ಶ್ರೀರಂಗ ಕ್ಷೇತ್ರದಲ್ಲಿ ಬರ್ತಾರೆ. ಎಲ್ಲ ಕಡೆ ಸಂಚಾರವನ್ನು ಮುಗಿಸಿ ಮತ್ತೆ ಶ್ರೀರಂಗ ಕ್ಷೇತ್ರಕ್ಕೆ ಬರ್ತಾರೆ. ಶ್ರೀರಂಗ ಕ್ಷೇತ್ರ ಅದು ವಿದ್ಯೆಗೆ ಕೇಂದ್ರ ಸ್ಥಾನ ಆಗಿದೆ. ಅಲ್ಲಿ ಮತತ್ರಯ ಸಮ್ಮೇಳನ ಅನ್ನೋದು ನಡೀತಾ ಇರುತ್ತೆ. ಮಂಗಮ್ಮ ಎನ್ನುವಂತಹ ರಾಣಿಯ ಒಂದು ಆಧ್ವರ್ಯದಲ್ಲಿ ಈ ಒಂದು ಮತತ್ರಯ ಸಮ್ಮೇಳನ ಅನ್ನೋದು ನಡೀತಾ ಇರುತ್ತೆ. ಅದೇ ಒಂದು ಸಂದರ್ಭದಲ್ಲಿ ಮಧ್ವ ಮಠದ ಮಠತ್ರಯ ಯತಿಗಳು ಕೂಡ ಅಲ್ಲಿ ಭಾಗವಹಿಸಿರ್ತಾರೆ. ಉತ್ತರಾದಿ ಮಠದ ಸತ್ಯಪೂರ್ಣ ತೀರ್ಥರು, ಅದೇ ರೀತಿಯಾಗಿ ವ್ಯಾಸರಾಜ ಮಠದ ಯತಿಗಳು, ಅದೇ ರೀತಿಯಾಗಿ ರಾಯರ ಮಠದ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ಅಲ್ಲಿ ಭಾಗವಹಿಸಿರ್ತಾರೆ. ಇದೇ ಸಂದರ್ಭದಲ್ಲಿ ಅದ್ವೈತಿಗಳ ಪರವಾಗಿ ಒಬ್ಬ ವಿದ್ವಾಂಸ ತನ್ನ ಪೂರ್ವ ಪಕ್ಷವನ್ನು ಅನುವಾದವನ್ನು ಮಾಡಿ ಇದರ ಉತ್ತರವನ್ನು ದ್ವೈತಿಗಳು ಮಠತ್ರಯ ಸ್ವಾಮಿಗಳು ಕೊಡಬೇಕು ಎಂಬುದಾಗಿ ಹೇಳಿದಾಗ ಆ ಒಂದು ಉತ್ತರ ಕೊಡುವಂತಹ ಭಾರ ಮಠತ್ರಯ ಸ್ವಾಮಿಗಳ ಮೇಲೆ ಇರುತ್ತೆ. ಇದೇ ಸಂದರ್ಭದಲ್ಲಿ ಉತ್ತರಾದಿ ಮಠದ ಸತ್ಯಪೂರ್ಣ ತೀರ್ಥರು, ಅದೇ ರೀತಿಯಾಗಿ ವ್ಯಾಸರಾಜ ಮಠದ ಸನ್ಯಾಸಿಗಳು, ಪೀಠಾಧಿಪತಿಗಳು ಅವರು ಮೌನವಾಗಿ ಇರುವುದನ್ನು ಕಂಡು ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಮುಂದೆ ಬಂದು, ಸ್ವಾಮಿ, ತಾವಿಬ್ಬರು ಯತಿದ್ವಯರು, ಯತಿ ಶ್ರೇಷ್ಠರು, ಅದೇ ರೀತಿಯಾಗಿ ವೃದ್ಧರು ಕೂಡ, ನಮಗೂ ಕೂಡ ಸ್ವಲ್ಪ ಅವಕಾಶವನ್ನು ಕೊಡಬೇಕು ಎಂಬುದಾಗಿ ಕೇಳಿಕೊಳ್ತಾರೆ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು. ಅದೇ ರೀತಿಯಾಗಿ ಆ ಯತಿದ್ವಯರು ಅವಕಾಶವನ್ನು ಕೊಡ್ತಾರೆ. ಅವಕಾಶ ಕೊಟ್ಟ ಕೂಡಲೇ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಆ ಅದ್ವೈತಿ ಅನುವಾದ ಮಾಡಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು, ಅದೇ ರೀತಿಯಾಗಿ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಮತ್ತೊಂದು ಪ್ರಶ್ನೆಯನ್ನು ಮಾಡಿ ಇದಕ್ಕೆ ನೀವು ಉತ್ತರ ಕೊಡಬೇಕು ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಪೂರ್ವ ಪಕ್ಷದ ಅವರ ಕಡೆಯಿಂದ ಉತ್ತರ ಅನ್ನೋದೇ ಸಿಗೋದಿಲ್ಲ. ಇದನ್ನೆಲ್ಲ ನೋಡಿದಂತಹ ಉತ್ತರಾದಿ ಮಠದ ಸತ್ಯಪೂರ್ಣ ತೀರ್ಥರು ಇವರ ಒಂದು ವಿದ್ಯಾಭ್ಯಾಸವನ್ನು ನೋಡಿ, ಇವರ ಒಂದು ಪ್ರೌಢಿಮೆಯನ್ನು ನೋಡಿ ಸತ್ಯಪೂರ್ಣ ತೀರ್ಥರು ಏನು ಮಾಡ್ತಾರೆ ಅಂತಂದರೆ, ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಬಂದು ಹೇಳ್ತಾರೆ, ಇಂದು ಮತತ್ರಯ ಸಮ್ಮೇಳನ ಏನೋ ಆಯಿತು, ಇದರಲ್ಲಿ ನಾವೆಲ್ಲೋ ಸೋತು ಹೋಗ್ಬಿಡ್ತೇವೆ, ದ್ವೈತ ಸಿದ್ಧಾಂತ ಎಲ್ಲೋ ಬಿದ್ದು ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರೇ, ನೀವೇ ಈ ಒಂದು ಜಯಶಾಲಿಯನ್ನು ತಂದುಕೊಟ್ಟಿದ್ದು, ದ್ವೈತ ಸಿದ್ಧಾಂತಕ್ಕೆ ನೀವೇ ಇಂದು ಜಯಶಾಲಿಯನ್ನು ತಂದುಕೊಟ್ಟಿದ್ದು ಎಂಬುದಾಗಿ ಹೇಳ್ತಾರೆ. ಅವರು ಹಾಕಿಕೊಳ್ಳುತ್ತಿದ್ದಂತಹ ಗದ್ದುಗೆಗಳನ್ನು
ಸತ್ಯಪೂರ್ಣ ತೀರ್ಥರು ಹಾಕಿಕೊಳ್ಳುತ್ತಿದ್ದಂತಹ ಗದ್ದುಗೆಗಳನ್ನು ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಈ ಗದ್ದುಗೆಗಳನ್ನು ತಗೊಂಡು ನೀವೇ ಇಂದಿನಿಂದ ಹಾಕಿಕೊಂಡು ವೇದಾಂತ ಸಾಮ್ರಾಜ್ಯವನ್ನು ಆಳಬೇಕು ಎಂಬುದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ವ್ಯಾಸರಾಜ ಮಠದ ಸನ್ಯಾಸಿಗಳು ಕೂಡ, ಪೀಠಾಧಿಪತಿಗಳು ಕೂಡ ಇವರಿಗೆ ಸತ್ಕರಿಸ್ತಾರೆ. ಇಷ್ಟೇ ಅಲ್ಲ, ಇನ್ನು ರಾಣಿ ಮಂಗಮ್ಮನಂತೂ ಹೇಳಲೇಬಾರದು. ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರ ಮೇಲೆ ಅತ್ಯಂತ ಭಕ್ತಿ ಉಳ್ಳವಳಾಗ್ತಾಳೆ. ತನ್ನ ಸ್ವಾಧೀನದಲ್ಲಿರುವಂತಹ ಕೆಲ ಗ್ರಾಮಗಳನ್ನು ದಾನವನ್ನಾಗಿ ಕೊಡ್ತಾಳೆ. ಅಷ್ಟೇ ಅಲ್ಲ, ಪ್ರಾಚೀನ ಕಾಲದಿಂದ ಬಂದಿರುವಂತಹ ತನ್ನ ಆಸ್ಥಾನದಲ್ಲಿರುವಂತಹ ಶ್ರೀಭೂ ದುರ್ಗಾ ಸಮೇತ ವೈಕುಂಠ ವಾಸುದೇವರ ಪ್ರತಿಮೆಯನ್ನ ಆ ಮಂಗಮ್ಮ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಕೊಡ್ತಾರೆ. ಬರೇ ಪ್ರತಿಮೆ ಅಷ್ಟೇ ಅಲ್ಲ, ಕಲ್ಪವೃಕ್ಷವನ್ನು ಕೂಡ ಆ ರಾಣಿ ಮಂಗಮ್ಮ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಕೊಡ್ತಾಳೆ. ಅಂದಿನಿಂದ ಇಂದಿನವರೆಗೂ ಇವತ್ತಿಗೂ ಕೂಡ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಆ ಶ್ರೀಭೂ ದುರ್ಗಾ ಸಮೇತ ವೈಕುಂಠ ವಾಸುದೇವರಿಗೆ ಪೂಜೆಯನ್ನ ಮಾಡ್ತಾ ಬಂದಿದ್ದಾರೆ. ಆ ಪ್ರತಿಮೆಯನ್ನ ನಾವು ಸಂಸ್ಥಾನದಲ್ಲಿ ನೋಡಬಹುದು. ಇಷ್ಟೇ ಅಲ್ಲ, ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಇದೇ ರೀತಿಯಾಗಿ ಸಂಚಾರವನ್ನು ಮಾಡ್ತಾ ಮಂತ್ರಾಲಯ ಕ್ಷೇತ್ರಕ್ಕೆ ಬರ್ತಾರೆ. ಗುರುರಾಯರ ದರ್ಶನವನ್ನು ಮಾಡ್ತಾರೆ. ಉತ್ತರ ಪ್ರದೇಶದಲ್ಲಿ ಎಲ್ಲ ರೀತಿಯಾದ ಸಂಚಾರಗಳನ್ನು ಮುಗಿಸಿಕೊಂಡು ಮತ್ತೆ ಶ್ರೀರಂಗ ಕ್ಷೇತ್ರಕ್ಕೆ ಸಂಚಾರಕ್ಕೆ ಬಂದಾಗ ಅಲ್ಲಿ ಒಬ್ಬ ಮಾಂತ್ರಿಕ ರಂಗನಾಥ ಸ್ವಾಮಿಯ ಕಲಾಕರ್ಷಣವನ್ನು ಮಾಡಲು ಮುಂದಾಗ್ತಾನೆ. ಆ ಶಕ್ತಿಯ ಉಪಾಸನೆಯಂತಹ ದುಷ್ಟ ಉಪಾಸನೆಗಳು ಕೂಡ ಅಲ್ಪಜ್ಞರಿಗೆ ತಿಳಿಸುವುದಕ್ಕಾಗಿ ಆ ಮಾಂತ್ರಿಕ ರಂಗನಾಥ ಸ್ವಾಮಿಯ ಕಲಾಕರ್ಷಣೆಯನ್ನ ಮಾಡ್ತಾನೆ. ಆ ಕಲಾಕರ್ಷಣೆ ಆದರೂ ಕೂಡ ಅತ್ಯಂತ ಯಶಸ್ವಿಯಾಗಿ ಆ ಒಂದು ಕಲಾಕರ್ಷಣೆಯ ಕಾರ್ಯಕ್ರಮ ಅನ್ನೋದು ನಡೆಯುತ್ತೆ. ಆದರೆ ಮುಂದೆ ಏನಾಗುತ್ತೆ ಅನ್ನೋದು ಯಾರಿಗೂ ತಿಳಿದಿಲ್ಲ. ಮುಂದೆ ಏನಾಗ್ತಾ ಇದೆ, ಮುಂದೆ ನಗರದಲ್ಲಿ ಏನೇನು ಆಗ್ತಾವೆ ಅಂತಂದ್ರೆ ಪ್ರಾಣಿಗಳು ಸತ್ತು ಹೋಗ್ತಾವೆ. ಮಳೆ ಬೆಳೆ ಅನ್ನೋದು ಶ್ರೀರಂಗ ಕ್ಷೇತ್ರದಲ್ಲಿ ಇರೋದೇ ಇಲ್ಲ. ಅಷ್ಟೇ ಅಲ್ಲ, ಎಲ್ಲ ವ್ಯಕ್ತಿಗಳಿಗೂ ಕೂಡ ಆರೋಗ್ಯದಲ್ಲಿ ಏನೋ ಒಂದು ಸಮಸ್ಯೆ ಬರುತ್ತೆ. ಇಷ್ಟೇ ಅಲ್ಲ, ದೇವರ ಮುಖ ಆ ವರ್ಚಸ್ಸು ಕಮ್ಮಿ ಆಗ್ತಾ ಬರುತ್ತೆ. ಅವತ್ತು ನೋಡಿದಂತಹ ದೇವರ ಮುಖ ಎಷ್ಟು ಅವರ ಮುಖದಲ್ಲಿ ವರ್ಚಸ್ಸು ಇರುತ್ತೋ ಆ ವರ್ಚಸ್ಸು ಕಮ್ಮಿ ಆಗ್ತಾ ಬರುತ್ತೆ. ಇದನ್ನೆಲ್ಲ ನೋಡಿದಂತಹ ಅರ್ಚಕರು ಏನ್ ಮಾಡ್ತಾರೆ ಅಂತಂದ್ರೆ ಗಾಬರಿಗೊಂಡು ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರ ಬಳಿ ಬರ್ತಾರೆ. ಸ್ವಾಮಿ, ಮಹಾಜ್ಞಾನಿಗಳು ನೀವು, ಮಹಾ ತಪಸ್ವಿಗಳು ನೀವು, ನೀವೇ ಇದನ್ನ ಪರಿಹಾರ ಮಾಡಬೇಕು. ದೇವರ ಒಂದು ವರ್ಚಸ್ಸು ಕಮ್ಮಿ ಆಗ್ತಾ ಇದೆ, ಊರಲ್ಲಿ ಮಳೆ ಬೆಳೆ ಅನ್ನೋದೇ ನಡೀತಾ ಇಲ್ಲ. ಈ ರೀತಿಯಾಗಿದ್ದಾಗ ತಮ್ಮ ತಪಸ್ಸನ್ನ ತೋರಿಸಬೇಕು, ತಮ್ಮ ಶಕ್ತಿಯನ್ನ ತೋರಿಸಬೇಕು ಎಂಬುದಾಗಿ ಕೇಳಿಕೊಂಡಾಗ ಆಗ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ತಪಸ್ಸಿನ ಶಕ್ತಿಯಿಂದ ಆ ಮಾಂತ್ರಿಕ ಶ್ರೀರಂಗ ಕ್ಷೇತ್ರವನ್ನೇ ಬಿಟ್ಟು ಓಡಿ ಹೋಗ್ತಾನೆ. ಅಷ್ಟೇ ಅಲ್ಲ, ಈ ವರ್ಚಸ್ಸು ಕಮ್ಮಿ ಆಗಬಾರ್ದು, ದೇವರ ಮುಖದಲ್ಲಿ ವರ್ಚಸ್ಸು ಕಮ್ಮಿ ಆಗಬಾರ್ದು ಎಂಬುದಾಗಿ ಶ್ರೀರಂಗನಾಥನ ಎದುರುಗಡೆಗೆ ಮುಖ್ಯ ಪ್ರಾಣದೇವರ ಪ್ರತಿಷ್ಠೆಯನ್ನ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಮಾಡ್ತಾರೆ. ಇಂದಿಗೂ ಕೂಡ ನಾವೆಲ್ಲರೂ ಶ್ರೀರಂಗ ಕ್ಷೇತ್ರಕ್ಕೆ ಹೋದರೆ ಆ ಮುಖ್ಯ ಪ್ರಾಣದೇವರ ದರ್ಶನವನ್ನ ಮಾಡ್ಬೋದು. ಹಾಗಾಗಿ ಶ್ರೀರಂಗ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಮರ್ಯಾದೆ ರಾಯರ ಮಠಕ್ಕೆ ಇದೆ ಎಂಬುದಾಗಿ ನಾವು ಇದರಿಂದ ತಿಳಿದುಕೊಳ್ಬೇಕು. ಇಷ್ಟೇ ಅಲ್ಲ, ಬರೇ ಮಹಿಮೆಯನ್ನು ತೋರಿಸೋದೇ ಅಷ್ಟೇನಾ ಇವರ ಕೆಲಸ ಅಂತಂದ್ರೆ ಅಷ್ಟೇ ಅಲ್ಲ, ಹಿಂದೂ ಮತತ್ರಾಯನಾದಂತಹ ಶಿವಾಜಿ ಮಹಾರಾಜ ಏನಿದ್ದಾನೆ ಅವರ ಮೊಮ್ಮಗ ಶಹಾಜಿ ಎಂಬುದಾಗಿ, ಆ ಶಹಾಜಿ ಮೇಲೆ ಪೂರಾಶ್ರಮದಲ್ಲೇ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅವರು ಪೂರಾಶ್ರಮದಲ್ಲಿ ಗ್ರಂಥ ರಚನೆಯನ್ನೇ ಮಾಡಿಲ್ಲ, ಅವರು ಅಪರಿಚಿತ ವ್ಯಕ್ತಿಗಳು ಎಂಬುದಾಗಿ ಕೆಲವರು ಹೇಳುವವರಿದ್ದಾರೆ. ಆದರೆ ಅವು ಯಾವುದನ್ನೂ ನಾವು ಕೇಳದೇನೆ ನಾವೆಲ್ಲವೂ ಕೂಡ ಆ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನ ನಾವು ನಮ್ಮ ಶ್ರೀಮಠದ ಗುರುಚರಿತ್ರೆಯಲ್ಲಿ ನಾವು ಕಾಣಬಹುದು. ಆ ಶ್ರೀಪಾದಂಗಳವರು ಪೂರಾಶ್ರಮದಲ್ಲಿಯೇನೆ ಆ ಶಹಾಜಿ ಮಹಾರಾಜನ ಮೇಲೆ ಜಯಘೋಷಣ, ಬಿರುದಾವಲಿ, ರಾಜಸ್ತುತಿ, ಹಾಗೆ ಶಾಹು ವಿಜಯ, ಚಕ್ರವಾಲ ಪ್ರಬಂಧ ಮೊದಲಾದಂತಹ ಚಾಟು ಪ್ರಬಂಧಗಳನ್ನು ರಚನೆ ಮಾಡಿದ್ದಾರೆ. ಪೂರ್ವಾಶ್ರಮದಲ್ಲೇ ಶಹಾಜಿ ಮಹಾರಾಜನ ಮೇಲೆ ಇಂತಹ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬರೀ ರಾಜನ ಮೇಲೆ ಮಾಡೋದಾ, ವೇದಾಂತ ಗ್ರಂಥಗಳಿಗೆ ಏನು ಮಾಡಿಲ್ವಾ ಸ್ವಾಮಿಗಳು ಅಂತಂದ್ರೆ ವೇದಾಂತ ಗ್ರಂಥಗಳಲ್ಲಿ ಗೀತಾಭಾಷ್ಯ, ಪ್ರಮೇಯ ದೀಪಿಕಾ, ತತ್ವಪ್ರಕಾಶಿಕ, ಋಗ್ಭಾಷಟಿಕ ಇಂಥ ಎಲ್ಲ ಮೊದಲಾದಂತಹ ಸದ್ಗ್ರಂಥಗಳಿಗೆ ಭಾವರತ್ನ ಕೋಶ ಎಂಬುದಾಗಿ ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಧಿಕರಣ ರತ್ನಮಾಲೆ ಎಂಬ ಬ್ರಹ್ಮ ಮೀಮಾಂಸಾರ್ಥ ಬೋಧಕವಾದಂತಹ ಗ್ರಂಥವನ್ನು ಕೂಡ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿದ್ದಾರೆ. ಇಂತಹ ಮಹಾನುಭಾವರಾದಂತಹ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಕೊನೆಯ ಕಾಲವನ್ನ ಶ್ರೀರಂಗ ಕ್ಷೇತ್ರದಲ್ಲಿ ತಮ್ಮ ಪ್ರಿಯರಾದಂತಹ ತಮ್ಮ ಪರಮ ಗುರುಗಳಾಗಿರುವಂತಹ ಯೋಗೀಂದ್ರ ತೀರ್ಥರ ಸನ್ನಿಧಾನದಲ್ಲಿ ಬೃಂದಾವನಸ್ಥರಾಗ್ತಾರೆ. ತಮ್ಮ ಶಿಷ್ಯರಾಗಿರುವಂತಹ ಉಪೇಂದ್ರ ತೀರ್ಥರು ಈ ರೀತಿಯಾಗಿ ಅವರ ಮೇಲೆ ಒಂದು ಚರ್ಮ ಶ್ಲೋಕವನ್ನು ಬರೀತಾರೆ.
ಪೂರ್ಣಪ್ರಜ್ಞ ಮತಾಂಬೋಧಿ ಪೂರ್ಣೇಂದು ಮತಲಂಕಿನಂ ಸುಜನಾಂಬುದಿವಾ ಸ್ವಂತಂ ಸುಮತೀಂದ್ರ ಗುರುಂಬಜೆ ಎಂಬುದಾಗಿ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾಗಿರುವಂತಹ ಉಪೇಂದ್ರ ತೀರ್ಥರು ತಮ್ಮ ಗುರುಗಳ ಮೇಲೆ ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿದ್ದಾರೆ. ಇಂತಹ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ನಾನು ಸುಬುಧೇಂದ್ರ ತೀರ್ಥ ಗರ್ವಂತರ್ಗತ, ರಾಘವೇಂದ್ರ ತೀರ್ಥ ಗರ್ವಂತರ್ಗತ, ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ, ಸೀತಾಪತಿ ಶ್ರೀಮನ್ ಮೂರರಾಮಚಂದ್ರನ ಪಾದಾರವಿಂದರಗಳಲ್ಲಿ ನನ್ನ ಈ 4 ಮಾತುಗಳನ್ನು ಸಮರ್ಪಣೆ ಮಾಡ್ತಾ, ಅಷ್ಟೇ ಅಲ್ಲ, ಇದೇ ತಿಂಗಳು ಅಕ್ಟೋಬರ್ 16, 18, 19 ಅರ್ಥಾತ್ ಆಶ್ವೀಜ ಮಾಸ ಕೃಷ್ಣ ಪಕ್ಷ ದಶಮಿ ಹಾಗೂ ದ್ವಾದಶಿ, ತ್ರಯೋದಶಿ ಈ 3 ದಿನಗಳಲ್ಲಿ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ತ್ರಿಶತಮಾನೋತ್ಸವ ಶ್ರೀರಂಗ ಕ್ಷೇತ್ರದಲ್ಲಿ ಶ್ರೀಮಠದ ಪ್ರಸ್ತುತ ಪೀಠಾಧಿಪತಿಗಳಾಗಿರುವಂತಹ ಸುಬುಧೇಂದ್ರ ತೀರ್ಥರ ಹಾಗೂ ವ್ಯಾಸರಾಜ ಮಠದ ಶ್ರೀಪಾದಂಗಳವರ ಹಾಗೂ ಶ್ರೀಪಾದರಾಜ ಮಠದ ಶ್ರೀಪಾದಂಗಳವರ ಹಾಗೂ ಸೋದೆ ಮಠದ ಶ್ರೀಪಾದಂಗಳವರ ಹಾಗೂ ಬಾಳಗಾರು ಮಠ ಕಿರಿಯಪಟ್ಟ ಶ್ರೀಪಾದಂಗಳವರ ಒಂದು ದಿವ್ಯ ಅಧ್ಯಕ್ಷತೆಯಲ್ಲಿ ಈ ಒಂದು ಆರಾಧನಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಇದೇ ಒಂದು ಸಂದರ್ಭದಲ್ಲಿ ಶ್ರೀಮಠದ ಶಿಷ್ಯರು, ರಾಘವೇಂದ್ರ ಸ್ವಾಮಿಗಳ ಭಕ್ತರು ಎಲ್ಲರೂ ಕೂಡ ಶ್ರೀರಂಗ ಕ್ಷೇತ್ರಕ್ಕೆ ಆಗಮಿಸಿ ಆ ರಂಗನಾಥನ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸೇವೆಯನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ರಂಗನಾಥನ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗೋಣ ಅಂತ ಹೇಳ್ತಾ, ಇದೇ ಒಂದು ಸಂದರ್ಭದಲ್ಲಿ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.